ಉತ್ತರ ಪ್ರದೇಶ ಎಂಬುದು ಭಾರತದಲ್ಲಿ ಇಲ್ವೇನೋ, ಭಾರತದ ಸಂವಿಧಾನ ಅದಕ್ಕೆ ಅಪ್ಲೈ ಆಗ್ತಾ ಇಲ್ವೇನೋ ಎಂಬ ರೀತಿಯಲ್ಲಿ ವಿಚಿತ್ರ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಇದೀಗ ಅಲ್ಲಿನ ಪೊಲೀಸ್ ಆಫೀಸರ್ ಅನುಜ್ ಚೌಧರಿ ನೀಡಿರುವ ಹೇಳಿಕೆ ಅತ್ಯಂತ ಆಘಾತಕಾರಿ ಮತ್ತು ಪರಮತ ದ್ವೇಷದಿಂದ ಕೂಡಿರುವುದು ವ್ಯಾಪಕ ಚರ್ಚೆಗೆ ಒಳಗಾಗಿದೆ. ಮುಂದಿನ ವಾರ ಹೋಳಿ ಆಚರಣೆ ನಡೆಯಲಿದೆ. ಈ ಆಚರಣೆಗೆ ಸಂಬಂಧಿಸಿದಂತೆ ಅವರು ಮುಸ್ಲಿಮರಿಗೆ ವಿಚಿತ್ರ ಕರೆಯನ್ನು ನೀಡಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹೋಳಿ ಆಚರಣೆಗೆ ಮಾಡಿರುವ ತಯಾರಿಯ ನಡುವೆ ಸರ್ಕಲ್ ಆಫೀಸರ್ ಅನುಜ್ ಚೌಧರಿ ನೀಡಿರುವ ಹೇಳಿಕೆ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದೆ. मेरा सीधा साफ साफ ये है, होली का दिन है, जुम्मा साल में 52 बार आता है, होली साल में एक बार आती है. तो मुस्लिम समुदाय के लोगों को यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है, तो वो उस दिन ना निकले, घर से ना निकले. और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है. जिस तरह पूरे साल इंतजार करता है मुस्लिम पक्ष ईद का, इसी तरह से होली का भी इंतजार हिंदू पक्ष करता है. ವರ್ಷದಲ್ಲಿ 52 ಜುಮಾ ನಮಾಜ್ ಇದೆ, ಆದರೆ ಹೋಲಿ ಇರೋದು ವರ್ಷದಲ್ಲಿ ಒಂದು ಮಾತ್ರ. ಯಾರ ಮೇಲೆಯೂ ಬಲವಂತದಿಂದ ಹೋಲಿಯ ಸಂದರ್ಭದಲ್ಲಿ ಬಣ್ಣ ಎರಚಬಾರದು. ಹೋಲಿ ಆಚರಣೆಯು ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತರುತ್ತದೆ ಎಂದಾದರೆ ಮುಸ್ಲಿಮರು ಮನೆಯಲ್ಲೇ ಇರಿ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಪರಸ್ಪರ ಗೌರವಿಸಬೇಕು ಎಂದು ಅವರು ಹೇಳಿದ್ದಾರೆ. ಈ ಹೇಳಿಕೆಗೆ ಪರ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಹೋಲಿ ಸಂದರ್ಭದಲ್ಲಿ ಜನರ ಮೇಲೆ ಬಲವಂತದಿಂದ ಬಣ್ಣ ಎರಚುತ್ತಾರೆ. ವಿಶೇಷವಾಗಿ ಮುಸ್ಲಿಮರ ವಿರುದ್ಧ ಹೀಗೆ ಬಣ್ಣ ಎರಚಿ ಕೇಕೆ ಹಾಕುವ ದುಷ್ಕರ್ಮಿಗಳೂ ಇದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಮುಸ್ಲಿಮರು ಮನೆಯಲ್ಲಿರಿ ಎಂದು ಹೇಳುವುದು ಎಷ್ಟು ಸರಿ ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಹೋಲಿ ಹಬ್ಬದಿಂದ ಮುಸ್ಲಿಮರಿಗೆ ಏನೂ ತೊಂದರೆ ಇಲ್ಲ, ಆದರೆ ಹಬ್ಬದ ನೆಪದಲ್ಲಿ ದುಷ್ಕರ್ಮಿಗಳು ಮಾಡುವ ಪುಂಡಾಟಿಕೆಯನ್ನ ಮುಸ್ಲಿಮರು ಪ್ರಶ್ನಿಸುತ್ತಿದ್ದಾರೆ. ದಾರಿಯಲ್ಲಿ ಹೋಗುವ ಮುಸ್ಲಿಮರ ಮೇಲೆ, ವಾಹನಗಳಲ್ಲಿ ಹೋಗುವ ಮುಸ್ಲಿಮರ ಮೇಲೆ ಬಲವಂತದಿಂದ ಬಣ್ಣ ಎರಚಿ ಅವರನ್ನ ವಾಹನದಿಂದ ಕೆಳಗಿಳಿಸಿ ಅಪಹಾಸ್ಯ ಮಾಡುವ ವಿಡಿಯೋಗಳು ಹಿಂದೆಯೂ ಬಂದಿದೆ. ಪೊಲೀಸರು ತಡೆಯಬೇಕಾದದ್ದು ಇದನ್ನ. ಆದರೆ ಅದರ ಬದಲು ಪೊಲೀಸರು ಮುಸ್ಲಿಮರು ಮನೆಯೊಳಗೆ ಇರಿ ಎಂದು ಹೇಳುವುದು ಎಷ್ಟು ಸರಿ ಮತ್ತು ಇದು ಧಾರ್ಮಿಕ ತಾರತಮ್ಯವಲ್ಲವೇ ಎಂಬ ಪ್ರಶ್ನೆ ಎದ್ದಿದೆ. ಸಂಭಾಲ್ನಲ್ಲಿ 3-4 ತಿಂಗಳ ಹಿಂದೆ ದೊಡ್ಡ ಮಟ್ಟದ ಘರ್ಷಣೆ ಉಂಟಾಗಿತ್ತು. ಮುಘಲ್ ಆಡಳಿತ ಕಾಲದ ಶಾಹಿ ಜುಮಾ ಮಸೀದಿಯನ್ನ ಮಂದಿರ ಎಂದು ಹೇಳಿ ಒಬ್ಬರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಅದೇ ದಿನ ನ್ಯಾಯಾಲಯ ಮಸೀದಿ ಸರ್ವೆಗೆ ಆದೇಶಿಸಿತ್ತು. ಮಾತ್ರ ಅಲ್ಲ, ಅದೇ ದಿನ ಸರ್ವೆ ಕೂಡ ನಡೆಸಲಾಗಿತ್ತು. 2ನೇ ಬಾರಿ ಸರ್ವೆ ನಡೆಸಲು ಮುಂದಾದಾಗ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದ್ದರು. ಪೊಲೀಸರು ಗುಂಡು ಹರಿಸಿದ ಪರಿಣಾಮ 5 ಮಂದಿ ಸಾವಿಗೀಡಾಗಿದ್ರು, 20 ಮಂದಿ ಗಾಯಗೊಂಡಿದ್ರು. ಈ ಮಸೀದಿಯ ಒಡೆತನ ಪ್ರಕರಣ ಈಗಲೂ ನ್ಯಾಯಾಲಯದಲ್ಲಿದೆ. ದಿನದ ಹಿಂದೆ ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡುತ್ತಾ ವಿವಾದಾತ್ಮಕ ಹೇಳಿಕೆ ನೀಡಿದರು. ಸಂಭಾಲ್ ಮಸೀದಿ ನಮ್ಮದಾಗಿದೆ ಮತ್ತು ಅದು ನಮಗೆ ಲಭಿಸಬೇಕು ಎಂದವರು ಅಸೆಂಬ್ಲಿಯಲ್ಲಿ ಹೇಳಿಕೆ ನೀಡಿದರು. संभल में 56 वर्षों के बाद शिव मंदिर में जलाभिषेक का कार्यक्रम भी हो रहा था कि जो हमारा है वो हमें मिल जाना चाहिए. ಇದೀಗ ಮುಸ್ಲಿಮರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ರೀತಿಯಲ್ಲಿ ಪೊಲೀಸ್ ಆಫೀಸರ್ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.